ನಾ ಈ ಮ್ಯಾಚಿಂದ ಹೊರೆ ಬಂದ್ರೆ ಅಂತೇಳಿ ಮತ್ತೇನು ಸತ್ತೋತಿಲ್ಲ ನಾನು. ರಂಜು ಎಸ್ಗಾರಿಕೋ ಭಾಗದಲ್ಲಿ ಫೈನಲ್ ಪಂದ್ಯ. ಸ್ವಲ್ಪ ಮಟ್ಟಿಗೆ ಹಾಸ್ಯಗಳು ಅಂತಿಮ ಹಂತದಲ್ಲಿ ಇದ್ರೆ ಮಾತ್ರ ಅಲ್ಲಿ ಯಶಸ್ಸನ್ನು ಕಂಡುಕೊಳ್ತೇವೆ. ಸನದ್ ಹೊನ್ನಾಳಿಗೆ ಚೆಂಡು ಲಾಂಗ್ ಆಫ್ ಸೀಮರ್ ಭಾಗದಲ್ಲಿ ಬೌಂಡ್ರಿ. ಪ್ರತಿ ಒಂದು ವಿಷಯದಲ್ಲಿ ಸೀರಿಯಸ್ ಆದರೆ ಕಷ್ಟ ಆಗುತ್ತೆ. ಕೆಲವೊಂದು ಹಾಸ್ಯದ ಮಾತುಗಳಿದ್ರೆ ಆ ಒಂದು ಪಂದ್ಯಾಕೂಟ ಪಂದ್ಯಗಳು ಸತೂತ್ರವಾಗಿ ಸಾಗುತ್ತೆ, ಯಶಸ್ಸನ್ನು ಪಡ್ಕೊಳ್ಳುತ್ತೆ ಅಲ್ವ ಅವ್ರೆ? ಮೊದಲ ಚಾಲ್ತಿಯಲ್ಲಿ ರಂಜು ಅಲ್ ಬಾಡಿ ಧರ್ಮದ ಚೆಂಡು ಕ್ಲೀನ್ ಬೌಲ್. ಮೊದಲ ಚೆಂಡಿನಲ್ಲಿ ಲಾಂಗ್ ಆಫ್ ನಲ್ಲಿ ಭರ್ಜರಿಸಿ ಬೌಂಡ್ರಿ ದಾಖಲಿಸಿರ್ತಕ್ಕಂಥ ಸನದ್ ಹೊನ್ನಾಳ ಮತ್ಸ್ಯ ಋತ್ವಿಯ ಪ್ರಮುಖ ಆಟಗಾರ ವಾಪಸ್ ಆತೆ. ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಮತ್ಸ್ಯ ಋತ್ವಿ. ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡು ಆಡ್ತಾ ಇರುವಂತಹ ತಂಡ ಕೂಡ ಮತ್ಸ್ಯ ಋತ್ವಿ ಮತ್ತು ಬನಶ್ರೀ ಕ್ರಿಕೆಟರ್ಸ್ ತಂಡ. ಯಶಸ್ಸಿನ ದಾಂಡು ಚೆಂಡಿನ ಸಮರದ ಮುಖೇನವಾಗಿ ಅತಿ ಹೆಚ್ಚಿನ ಒಂದು ಯಶಸ್ಸನ್ನು ಪಡ್ಕೊಳ್ತಾ ಇರುವಂತಹ ಉಳ್ಳೂರು ಪ್ರೀಮಿಯರ್ ಲೀಗ್ ಸುದೀರ ಸಂಗಮ. ಸುಂದರ ರೀತಿಯ ಹೊಡೆತಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬನಶ್ರೀ ಹೆಸರು ಅಂತ ಹೇಳಿದ್ರೆ ಬಹುಶಃ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಅಂಡರ್ 20 ಅಂಡರ್ 19 ಈ ರೀತಿಯ ಒಂದು ಲೆಕ್ಕಾಚಾರದಲ್ಲಿ ಮತ್ತೊಂದು ಹೊಸ ತಂಡ. ಎಳೆಯ ಹುಡುಗರು ಕೂಡ ಸಾಕಷ್ಟು ಪ್ರಶಸ್ತಿಯನ್ನು ಪಡೆಯುವುದರ ಮುಖೇನವಾಗಿ ಬನಶ್ರೀ ಅಂಡರ್ 19 ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಬನಶ್ರೀಯ ಒಂದು ತಂಡ ಸಾಕಷ್ಟು ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಹಿರಿಯ ಆಟಗಾರರೆಲ್ಲರೂ ಒಂದು ರೀತಿಯಲ್ಲಿ ಅತ್ಯುತ್ತಮ ಆಟವನ್ನು ಮುಂದುವರಿಸಿದ್ರೆ ಅಲ್ಲಿ ಅಂಡರ್ 19 ಅಂಡರ್ 20 ಈ ರೀತಿಯ ಒಂದು ಪಂದ್ಯಗಳಲ್ಲೂ ಕೂಡ ಯಶಸ್ಸನ್ನು ದಾಖಲಿಸ್ತಾ ಇರುವಂತಹ ಈ ಒಂದು ಭಾಗದ ಬನಶ್ರೀ ಕ್ರಿಕೆಟರ್ಸ್. ಸುಂದರ ರೀತಿಯ ಹೊಡೆತ ಅಕ್ಷಯ್ ಹಾಲಾಡಿ ನಿಯಮದ ಉಲ್ಲಂಘನೆ ಮುಖೇನವಾಗಿ ಹುದ್ದರಿಯ ಪತನವೂ ಕೂಡ. ಸ್ವಲ್ಪ ಮಟ್ಟಿಗೆ ಲಕ್ ದೂರ ಇದ್ರೂ ಕೂಡ ಕಾರ್ತಿಕ್ ಬನಶ್ರೀಯನ್ನ ಹೊಂದಿಕೊಂಡ ಬಳಿಕ ಮತ್ತಷ್ಟು ಲಕ್ ಪ್ಲಸ್ ಆಗ್ತಾ ಇದೆ. ಉಮೇಶ್ ಉಳ್ಳೂರು ಜೊತೆಗಾಗಿ ಕಾರ್ತಿಕ್ ಅವರಿದ್ದಾರೆ. ಅವರು ಬಂದ ಬಳಿಕ ಮತ್ತಷ್ಟು ಪ್ಲಸ್ ಆಗ್ತಾ ಇದೆ ಬನಶ್ರೀಗೆ. ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡ್ರು ಕಾರ್ತಿಕ್ ಅವರ ಒಂದು ಮಾರ್ಗದರ್ಶನದಲ್ಲಿ. ಶರಣ್ ಅವರು ಒಂದು ಲಕ್ಕಿ ಸ್ಟಾರ್ ಲೈನ್ ಕೂಡ ನಿನ್ನೆ ಮಧ್ಯಾಹ್ನ ಸಿಕ್ಕಿದ್ರು. ದಾಮಣ್ಣ ಮ್ಯಾಚಿಗೆ ಬರೋದಿಲ್ವಾ ಕೇಳಿದ್ರು. ನಾನು ಬರಲೇಬೇಕಲ್ವಾ ಅಂತ ಹೇಳಿದೆ. ಹೇಳಿದ್ರು ನಮ್ಮದು ಬನಶ್ರೀ ಇದೆ ಅಂತ. ಓಕೆ ಡನ್ ಅಂತ ಹೇಳಿದ್ದೇನೆ. ಆ ಡನ್ ಅಂತ ಹೇಳಿದ್ದು ಈಗ ಮ್ಯಾಚ್ ಮುಕ್ತಾಯದ ಬಳಿಕ ಉಮೇಶ್ ಉಳ್ಳೂರು 74 ಇದ್ದಾರೆ, ಕಾರ್ತಿಕ್ ಅವರಿದ್ದಾರೆ. ಮತ್ತು ನೋಡೋಣ ಆ ವಿಚಾರಗಳು ಬೇಡ. ಅಲ್ಲಿ ಮತ್ತೆ ಪ್ರಸಾದ್ ಶೆಟ್ಟಿ ಅವರು ಎಲ್ಲಿ ಹೋದ್ರಂತ ಗೊತ್ತಿಲ್ಲ. ಸರಿ ಇದ್ದಾರೆ, ಸತೀಶ್ ಶೆಟ್ಟಿ ಅವರಿದ್ದಾರೆ. ಸರಿ ಹಾಗೆ ನಮ್ಮ ಇವರು ವಿಘ್ನೇಶ್ ಬಸ್ರು ಅಂಪೈರ್ ಇದ್ದಾರೆ. ಎಲ್ಲ ಶ್ರವಣ್ ಶೆಟ್ಟಿ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ನೋ ಟೆನ್ಷನ್. ಓಕೆ ಪಂದ್ಯ ಮುಂದುವರಿಕೆ ಕಂಡುಕೊಳ್ಳುತ್ತೆ. ಬೌಲರ್ ಸುಮಂತ ಎಸ್ಗಾರಿಕೆ ಭಾಗದಲ್ಲಿ. ನಿತೇಶ್ ಆಚಾರ್ಯ ಸದ ಚೆಂಡು ಕವರ್ ಸೀಮಾರಿಗೆ ಭಾಗದಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆಯೂ ಕೂಡ 37ರ ಒಂದು ಟಾರ್ಗೆಟ್ ಇದೆ ಜಾಕ್ ಆಗಿ. ಆರಂಭಿಕ ಹಂತದ ಒಂದು ಯಶಸ್ಸನ್ನ ಪಡ್ಕೊಂಡಿರ್ತಕ್ಕಂಥ ಬನಶ್ರೀ ಇಲ್ಲಿ 2ನೇ ಓವರ್ ಚಾಲ್ತಿಯಲ್ಲಿ ಸುಮಂತ ಓವರ್ ಅನ್ನು ದಾಖಲಿಸ್ತಾ ಇದ್ದಾರೆ. 2ನೇ ಚೆಂಡು ಸುಂದರ ರೀತಿಯ ಎಸೆತ ಮತ್ತೆ ಸುಮಂತ ದಾಖಲಿಸ್ತಾ ಇದ್ದಾರೆ. ಸಡನ್ ರೈಸಿಂಗ್ ಚೆಂಡು
ಕ್ಷಿಪ್ರಗತಿಯಲ್ಲಿ ಒಂದಿಷ್ಟು ರೈಸ್ ಅನ್ನ ಕಂಡುಕೊಳ್ತಾ ಇರುವಂತ ಚೆಂಡು ಕೂಡ ಇದಾಗ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಬನಶ್ರೀ ಮತ್ತು ಹೋಟೆಲ್ ಮತ್ಸ್ಯಋತ್ವಿ ನಡುವಣ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಮತ್ತೊಂದು ಸುಂದರ ರೀತಿಯ ಎಸೆತ ಸುಮಂತ ದಾಖಲಿಸಿದ್ರು. ರನ್ಔಟ್ಗೆ ಅವಕಾಶಗಳು ಕೂಡ ಇತ್ತು. ಒಂದೋಟದ ಸೇರ್ಪಡೆಯೂ ಕೂಡ ಪ್ರತಿ ಒಂದು ಓಟಗಳು ಫೈನಲ್ ಪಂದ್ಯ ಅಂತ ಬಂದ್ರೆ ಅಲ್ಲಿ ಪ್ರತಿ ಒಂದು ಚೆಂಡಿಗೂ ಕೂಡ ಸಾಕಷ್ಟು ಬೆಲೆ ಇರುತ್ತೆ. ಆ ನಡುವೆ ಕೂಡ ಒಂದೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 9 ಓಟಗಳು 37ರ ಒಂದು ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ. ಲಾಂಗ್ ಆನ್ ನಲ್ಲಿ ಕುಮಾರ್ ಉಳ್ಳೂರು 74, ಲಾಂಗ್ ಆಫ್ ನಲ್ಲಿ ರಾಜ ಟೆನ್ನಿಸ್ ರಂಜು ಅಲ್ಬಾಡಿ, ಅಧಿಕಾರಿಕ ಭಾಗದಲ್ಲಿ ಸುಮಂತ, ಬ್ಯಾಕ್ವರ್ಡ್ ಪಾಯಿಂಟ್ ಮತ್ತು ಗಲ್ಲಿ ನಡುವೆ ಮುರುಳಿ ಅಂಪಾರು. ಮೊದಲ ಜಾಲಿ ಮತ್ತು ಪಾಯಿಂಟ್ ಅಲ್ಲಿ ಸುಹಾಸ್ ಮಾಣಿ, ಗೂಟದ ಹಿಂಬದಿಯ ಒಂದು ಗಾರುಡಿಗ ಹರೀಶ್ ಆಚಾರ್ಯ, ಶಾರ್ಟ್ ಮತ್ತು ಸ್ಕ್ವೇರ್ ಲೆಗ್ ನಲ್ಲಿ ಶಾರ್ಟ್ ಸುಬ್ಬಾ, ಅದೇ ರೀತಿ ಮಿಡ್ ವಿಕೆಟ್ ಅಲ್ಲಿ ಅಕ್ಷಯ್ ಆಚಾರ್ಯ. ಈ ರೀತಿಯ ಒಂದು ಫೀಲ್ಡಿಂಗ್ ಕಾಯಕವನ್ನು ಮಾಡ್ತಾ ಇರುವಂತಹ ತಂಡ. ಶಾರ್ಟ್ ಸುಬ್ಬಾ ಇಲ್ಲಿ ಆಡ್ಬಿದ್ರು, ಬೌಂಡ್ರಿ, 4 ಓಟದ ಸೇರ್ಪಡೆ. ಯಶಸ್ಸಿನ ಒಂದು ಆರಂಭದ ಜೊತೆಗಾಗಿ ಮುನ್ನಡೆಯನ್ನು ಮಾಡಿತಾ ಇರುವಂತಹ ತಂಡ 13 ಓಟವನ್ನು ದಾಖಲಿಸ್ತಾ ಇದೆ. ಮತ್ಸ್ಯಋತ್ವಿ ಸುಮಂತನ ಓವರ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂತಿಮ ಒಂದು ಚೆಂಡು ಸುಂದರ ರೀತಿಯ ಎಸೆತಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಡಾಟ್ ಬಾಲ್. 2 ಓವರ್ ಮುಕ್ತಾಯದ ಬಳಿಕ ಕ್ರಿಕೆಟ್ನ ಒಂದು ದುರಾದೃಷ್ಟ ಸಂಖ್ಯೆ ಎನ್ನುವುದಾಗಿ ಕೆಲವೊಂದು ಮಂದಿ ಹೇಳ್ತಾರೆ. ಅಲ್ಲಿ ಕೂಡ 13ಕ್ಕೆ ಒಂದು ಹುದ್ದರಿ ಆಘಾತವನ್ನ 2 ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇರುವಂತ ಮತ್ಸ್ಯಋತ್ವಿ ನಿತೇಶ್ ಆಚಾರ್ಯ ಇರುವಷ್ಟು ಕಾಲ ಸರಿ ಸುಮಾರು ಪಂದ್ಯ 50-50 ಆಗುತ್ತೆ. ಬನಶ್ರೀ ಒಂದೆಡೆ ಅತ್ಯುತ್ತಮ ಒಂದು ಬೌಲರ್ ಕಾಯಕವನ್ನು ಮಾಡ್ತಾ ಇರುವಂತ ತಂಡ ಒಂದೆಡೆಯಲ್ಲಿ ಆದ್ರೆ ಇನ್ನೊಂದೆಡೆಯಲ್ಲಿ ನಿತೇಶ್ ಆಚಾರ್ಯ ರಾಜ ಟೆನ್ನಿಸ್ನ ಮತ್ತೋರ್ವ ಪ್ರಮುಖ ಆಟಗಾರ ಕೂಡ ಮತ್ಸ್ಯಋತ್ವಿ ಪರವಾಗಿ ಆಡ್ತಾ ಇದ್ದಾರೆ. 37ರ ಒಂದು ಟಾರ್ಗೆಟ್ ಕೂಡ ಇಲ್ಲಿ ಜಯಕ್ಕಾಗಿ ಬರಬೇಕಾಗಿದೆ. ನಮ್ಮ ಒಂದು ಪಂದ್ಯ ಕೂಡ ವೀಕ್ಷಿಸಲಿದ್ದಾರೆ. ವಿಷ್ಣುಮೂರ್ತಿ ತಮ್ಮನ್ನು ಗುರುತಿಸಿ ಗೌರವಿಸಿಕೊಳ್ತಾ ಇದ್ದಾವೆ. ಆತ್ಮೀಯ ಆದರಣೀಯ ಸ್ವಾಗತ. ಹಾಗೆ ಜೊತೆಗಾಗಿ ಸುಧಾಕರಣ್ಣ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಗುರುತಿಸಿ ಗೌರವಿಸಿಕೊಳ್ತಾ ಇದ್ದಾವೆ. ಈ ಒಂದು ಸುದೀರ್ಘ ಸಂಗಮದ ಪರವಾಗಿ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ. ಸತೀಶ್ ಚೆನ್ನೈ, ಪ್ರಕಾಶ್ ಟಿನ್, ಸರಿ, ಪ್ರಕಾಶ್ ಆಚಾರ್ಯ ಟಿನ್ನು ಇದ್ದಾರೆ. ಸತೀಶ್ ಚೆನ್ನೈಯನ್ನ ಹೆಸರನ್ನು ಬದಲಿಸಿಕೊಂಡಿದ್ದಾರೆ. ಸತೀಶ್ ಟಿನ್ ಕೂಡ 2 ಮಂದಿ ಆಟಗಾರರು ಅತ್ಯುತ್ತಮ ಒಂದು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ರಾಜ್ಯ ಟೆನ್ನಿಸ್ನಲ್ಲೇ ಅತಿ ಹೆಚ್ಚು ಹೆಸರನ್ನು ಮಾಡಿರ್ತಕ್ಕಂಥ ವೃಷ್ಟಿಸಾಲಿ ಗ್ರಾಮದ ಪ್ರಕಾಶ್ ಆಚಾರ್ಯ, ಇನ್ನೊಂದೆಡೆಯಲ್ಲಿ ಸತೀಶ ಶೆಟ್ಟಿ ಚೆನ್ನೈ. ಈ ಬಾರಿ ಚೆಂಡು ಓಟಗಳು ಬರ್ತಾ ಇಲ್ಲ. ಸುಮಂತನ ಕೈ ಸೇರ್ತಾ ಇರುವಂತ ಚೆಂಡು ಡಾಟ್ ಬಾಲ್ ಸೇರ್ಪಡೆ. ದೀಕ್ಷಿತ್ ಶೆಟ್ಟಿ ಪಂದ್ಯ ವೀಕ್ಷಣೆಯಲ್ಲಿದ್ದಾರೆ. ಬಹುಶಃ ಈ ಒಂದು ಟೆನ್ನಿಸ್ ಕ್ರಿಕೆಟ್ ರಂಗದಲ್ಲಿ ವೈಟ್ ಬಾಲ್ ಸಾಕಷ್ಟು ಸೈಕಲ್ ಅನ್ನು ಪಡ್ಕೊಂಡು ಸೈಕಲ್ ಅನ್ನು ತುಳಿದು ಸಾಕಾಗಿರುವಂತ ದೀಕ್ಷಿತ್ ಶೆಟ್ಟಿ ಅವರು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಸತೀಶ್ ಶೆಟ್ಟಿ ಅವರು ಕೂಡ ಬಳಬನೆ ಪ್ರೀಮಿಯರ್ ಲೀಗ್ನಲ್ಲಿ ಸೈಕಲ್ ಅನ್ನು ಪಡ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಸಾಗಿದಂತ ಒಂದು ಕಿಂಗ್ಸ್ ಟ್ರೋಫಿಯಲ್ಲಿ ವಿಜೇತಾಚಾರ್ಯ ಅವರು ಕೂಡ ಸೈಕಲ್ ಅನ್ನು ಪಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಕಳಿಂಜಡು ಮತ್ತು ಉಳ್ಳೂರು ಭಾಗದಲ್ಲಿ ಸೈಕಲ್ ಪಡ್ಕೊಳ್ಳುವವರೇ ಜಾಸ್ತಿ ಆಗಿದೆ. ಆ ರೀತಿಯ ಒಂದು ಲೆಕ್ಕಾಚಾರದ ಆಟಗಾರರು ಕೂಡ ಸೈಕಲ್ ಯಾರು ಬಿಡ್ತಾರೆ? ಪ್ರಕಾಶ್ ಆಚಾರ್ಯ ಅವರೇ. ಪ್ರಕಾಶ್ ಆಚಾರ್ಯ ಅವರೊಂದು ಸೈಕಲ್ ತಗೊಳ್ಬೇಕು, ಅದೊಂದು ನಿರೀಕ್ಷೆ ಇದೆ. ಬಹುಶಃ ಸದ್ಯದ ಪರಿಸ್ಥಿತಿಯಲ್ಲೇ ಒಂದು ಕಳಿಂಜಡ್ಡು ಫ್ರೆಂಡ್ಸ್ ಪರವಾಗಿ ಸೈಕಲ್ ಪಡೆಯುವಂಥ ಒಂದು ಅವಕಾಶಗಳು ಕೂಡ ಇದೆ.
22 ತಾಣದ ಮೊತ್ತ ಯಾರು? ಪ್ರಕಾಶ್ ಆಚಾರ್ಯ ಬೈಕೇ ತಗೊಳ್ತಾರೆ, ನಿಮ್ಮ ಥರ ಸೈಕಲ್ ಅಲ್ಲ. ನೀವೆಲ್ಲ ಬರೀ ಸೈಕಲ್ ಬಿಟ್ಟೆ ಅಭ್ಯಾಸ ಬಿಟ್ಟರೆ ಒಂದು ದೊಡ್ಡ ಮಟ್ಟದ ಬೆಂಗಳೂರಿನಲ್ಲಿ ಸಾಗುವಂಥ ಪಂದ್ಯದಲ್ಲಿ ಅವರು ಆಯ್ಕೆ ಆಗಿದ್ದಾರೆ. ಪ್ರಕಾಶ್ ಆಚಾರ್ಯ ಅವರು ಗೊತ್ತುಂಟ ನಿಮಗೆ? ಸುಂದರ ರೀತಿ ಹೊಡೆತ ಶಿವಾರಿಗೆ ಹೊರಭಾಗದಲ್ಲಿ ಬೌಂಡ್ರಿ. ಫೈನಲ್ ಪಂದ್ಯ. ಒಂದಿಷ್ಟು ಪ್ರೇಕ್ಷಕರನ್ನ ತುದಿಗಾಲಿನಲ್ಲಿ ನಿಲ್ಲಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತ ಮತ್ಸ್ಯಋತ್ವಿ 26 ತಾಣದ ಮೊತ್ತ. ಅಲ್ಲಿ ನೃಪತುಂಗ ಆಟಗಾರರಿದ್ದಾರೆ ವಿನಾಯಕ್ ಅವರು ನಮ್ಮ ಆತ್ಮೀಯ ಗೆಳೆಯರು ಕೂಡ. ಅವರಿಗೆ ಒಂದು ನೃಪತುಂಗ ಸೋತಿದ್ದೇ ಒಂದು ಬೇಸರದಲ್ಲಿದ್ದಾರೆ, ಅದು ಬೇಸರವನ್ನು ಮಾಡ್ಕೊಳ್ಬೇಡಿ. ಅಲ್ಲಿ ಹೇಮಂತ್ ಶೆಟ್ಟಿ ಅವರಿದ್ದಾರೆ, ಜೊತೆಗಾಗಿ ನಾನು ಬರ್ತೇನೆ. ನಿಮ್ಮ ಆ ಒಂದು ಬೇಸರಕ್ಕೆ ಸಾಥ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಎನ್ನುವುದಾಗಿ ತಿಳಿಸ್ತಾ ಇದ್ದೇನೆ. 6ಕ್ಕೆ 10 ನಿತೇಶ್ ಆಚಾರ್ಯ ಅವರೇ, 6ಕ್ಕೆ 10. 6 ಚೆಂಡು 10 ಓಟಗಳು ಬರಬೇಕಾಗಿದೆ. ಮತ್ತೋರ್ವ ಅತ್ಯುತ್ತಮ ಆಟಗಾರ ಮತ್ಸ್ಯಋತ್ವಿ ಕುಮಾರ್ ಉಳ್ಳೂರು 74. 6 ಚೆಂಡುಗಳು ಬಾಕಿಯಲ್ಲಿದೆ, 10 ಓಟದ ಅವಶ್ಯಕತೆಯೂ ಕೂಡ. ಸುಂದರ ರೀತಿ ಒಂದು ಎಸೆತ ಸುಹಾಸ್ ಮಾಣಿ, ಅತ್ಯುತ್ತಮ ಒಂದು ಕ್ಷೇತ್ರ ರಕ್ಷಕ ಕೂಡ. ಡಾಟ್ ಬಾಲ್ ಸೇರ್ಪಡೆ ಕುಮಾರಸ್ಗಾರಿಕವಾಗದಲ್ಲಿ ಹಿಂದಿನ ಒಂದು ಪಂದ್ಯವನ್ನು ಉಳಿಸಿದ್ದಾರೆ. ಇಲ್ಲಿ ಮತ್ತೆ ಪೂರ್ಣಾಂಕದ ಚೆಂಡು ಸೀಮಾರೆಗೆ ಹೊರಭಾಗದಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆ, 4 ಚೆಂಡು ಜಯಕ್ಕಾಗಿ 6 ಓಟದ ಅವಶ್ಯಕತೆಯೂ ಕೂಡ. ಹಿಂದಿನ ಒಂದು ಸೆಮಿಕ್ ಆಧಾರದಲ್ಲಿ ಅತ್ಯುತ್ತಮ ಓವರ್ ಅನ್ನು ದಾಖಲಿಸಿರ್ತಕ್ಕಂಥ ಕುಮಾರ್ ಉಳ್ಳೂರು 74. 4 ಎಸೆತಗಳು ಬಾಕಿಯಲ್ಲಿದೆ, ಜಯಕ್ಕಾಗಿ 6 ಓಟದ ಅವಶ್ಯಕತೆ. ಸುಂದರ ರೀತಿಯ ಹೊಡೆತ ಕವರ್ ಸೀಮಾರೆಗೆ ಹೊರಭಾಗದಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆ, 3ಕ್ಕೆ 2. ಪಂದ್ಯ ಒಂದು ರೀತಿಯ ಲೆಕ್ಕಾಚಾರದಲ್ಲಿ ಮತ್ಸ್ಯಋತ್ವಿ ಪರವಾಗಿ ವಾಲ್ತಾ ಇದೆ. 1ಕ್ಕೆ 1 ಓಟದ ಸೇರ್ಪಡೆ ಮುಖ್ಯವಾಗಿ ಮೊತ್ತ 2 ಚೆಂಡುಗಳು ಬಾಕಿಯಲ್ಲಿದೆ, 1 ಓಟದ ಅವಶ್ಯಕತೆ. 2ಕ್ಕೆ 1 ಕ್ರೂಷಿಯಲ್ ಫೈನಲ್ ಪಂದ್ಯ. ಯಶಸ್ಸಿನ ಒಂದು ಟೂರ್ನಮೆಂಟ್ ಸುದೀರ ಸಂಗಮ. UPL ಉಳ್ಳೂರು 74 ಪ್ರೀಮಿಯರ್ ಲೀಗ್ನ ಸುದೀರ ಸಂಗಮದ ಒಂದು ಟ್ರೋಫಿಯಲ್ಲಿ ಸಾಗ್ತಾ ಇದೆ. ಸುಂದರಿತ ಹೊಡೆತ ಶೇಟ್ ದಾಖಲಿಸಿದ್ರು, ಬೌಂಡ್ರಿ ಸಮೇತವಾಗಿ ಅಲ್ಲಿ ಮತ್ಸ್ಯಋತ್ವಿ ಕ್ರಿಕೆಟರ್ ಸಾಲಾಡಿಯ ತಂಡ ಈ ಒಂದು ಸುದೀರ ಸಂಗಮದ ಉಳ್ಳೂರು 74 ಪ್ರೀಮಿಯರ್ ಲೀಗ್ ಅನ್ನು ಜಯಿಸ್ತಾ ಇರುವಂತ ತಂಡ ಕೂಡ. ಇಲ್ಲಿ ರನರ್ಸ್ ಪ್ರಶಸ್ತಿ ಒಂದು ರೀತಿಯ ಲೆಕ್ಕಾಚಾರದಲ್ಲಿ 37 ಓಟವನ್ನು ದಾಖಲಿಸಿದ್ರು ಕೂಡ ನಿರಾಸವಾಗಿ ಜಯವನ್ನು ಕಂಡಿರ್ತಕ್ಕಂಥ ತಂಡ. ಲೈವ್ ಸ್ಕೋರರ್, ಎಕ್ಸ್ಕ್ಯೂಸ್ ಮೀ, ಅಲ್ಲಿ ಟೋಟಲ್ ಆಗಿ ಮ್ಯಾನ್ ಆಫ್ ದಿ ಸೀರೀಸ್ ಮತ್ತು ಬೆಸ್ಟ್ ಬ್ಯಾಟ್ಸ್ಮನ್ ಬೆಸ್ಟ್ ಬೌಲರ್ಸ್ಗಳು ಯಾರ ಹತ್ರ? ದೀಕ್ಷಿತ್ ಶೆಟ್ಟಿ ಅವ್ರ ಹತ್ರ. ಸರಿ, ಅವರಿದ್ರೆ ಸಾಕು, ನೋಟ್